ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾನಂದ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ತುಂಬ ದಿನಗಳಾದಮೇಲೆ ಮತ್ತೆ ನಾನು ಬಂದಿದ್ದೀನಿ. 16th ನನ್ನ ತಂಗಿ ಬರ್ತಡೇ ಇತ್ತು. ಸೊ ಅವತ್ತು ನಾವು ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ 17th ಕೆಲಸದ ಮೇಲೆ ಹೋದಾಗ ಅವ್ರದ್ದು ಕಟ್ತಿದ್ರಲ್ವ ಮನೆ. ಸೊ ಅಲ್ಲಿ ಅವರಿದ್ದರು. ಹಂಗಾಗಿ ಅದೇ ರೂಟಲ್ಲಿ ಇದ್ವಲ್ಲ ಅಂತ ಹೋಗ್ಬಿಟ್ಟು ಕೇಕ್ ತೊಗೊಂಡೋಗಿ ಕಟ್ ಮಾಡಿಸ್ಬಿಟ್ಟು ಎಲ್ಲರೂ ತಿನ್ನಿಸ್ಬಿಟ್ಟು ಬಂದ್ವಿ. ಮಕ್ಕಳು ಕರ್ಕೊಂಡು ಹೋಗಿರಲಿಲ್ಲ, ಹಾಗೆ ಗುಬ್ಬಿ ಕೂಡ ಇರಲಿಲ್ಲ ಅಲ್ಲಿ. ಯಾಕಂದರೆ ಸೌಮ್ಯ ಮತ್ತು ಅವ್ರ ಮಾವ ಮಾತ್ರ ಇದ್ದಿದ್ದು. ಅವ್ರ ಮನೆ ಹತ್ರ ಏನೋ ಕೆಲಸ ಮಾಡಿಸ್ಬೇಕಾಗಿತ್ತು ಅಂತ ಅವ್ರು ಬಂದಿದ್ದರು. ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಾಲೋ ಮಾಡಿಲ್ಲ, ನೀವು ಕೂಡ ಫಾಲೋ ಮಾಡ್ಕೊಳ್ಳಿ ಬೇಗ ಬೇಗ ಪ್ಲೀಸ್. ಹಾಗೆ ಮತ್ತೆ ನಾವು ಅಲ್ಲಿಂದ ಮುಗಿಸ್ಕೊಂಡು ಬೇಗ ಟೈಮ್ ಆಗೋಗಿತ್ತು. ನಮಗೆ ಕೆಲಸದ ಮೇಲೆ ಹೋಗಬೇಕಾಗಿತ್ತು ನಾವು. ಹಂಗಾಗಿ ನಾವು KR ಪುರಂ ಊಡಿ ಸೈಡ್ ಹೊರಟಿದ್ವಿ. ಆ್ಯಕ್ಚುಲಿ 2 ವೀಲರಲ್ಲಿ ಹೋಗಬೇಕಾಗಿತ್ತು, ಬಟ್ ತುಂಬ ದೂರ ಇತ್ತು ಅಲ್ಲಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು, ಮಳೆ ಬರುತ್ತೆ ಅಥವಾ ಸಂಜೆ ಆಗೋಗುತ್ತೆ ಅಂತ ಹೇಳಿ ಮೆಟ್ರೋದಲ್ಲಿ ಹೊರಟ್ವಿ. ಯಾಕಂದರೆ ನಮ್ಮ ಮನೆ ಕಡೆಯಿಂದ 2 ಮೆಟ್ರೋ ಚೇಂಜ್ ಮಾಡಬೇಕು. ಸೊ ಅದೇ ರೀತಿ ಮನೆಗೆ ಹತ್ರ ಎಲ್ಲಿದೆಯೋ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನಾವು ಮೆಟ್ರೋದಲ್ಲೇ ಹೋಗ್ಬಿಟ್ಟು ಬಂದ್ವಿ. ತುಂಬ ದಿನಗಳಾದಮೇಲೆ ನಾನು ಕೆಲಸಕ್ಕೆ ಹೋದ್ಮೇಲೆ ನಾನು ಮೆಟ್ರೋ ಹತ್ತಿರೋದು. ಅಲ್ಲೇ ತುಂಬ ವರ್ಷನೇ ಆಗೋಗ್ಬಿಟ್ಟಿತ್ತು. ಅಲ್ಲೇ ಒಂದು 2-3 ವರ್ಷ ಆಗಿತ್ತು ಅನಿಸುತ್ತೆ ನಾನು ಹತ್ತಿ. ಸೊ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಯಾಕಂದರೆ ತುಂಬ ದಿನ ಆದಮೇಲೆ ಕೆಲಸ ಎಲ್ಲ ಮಾಡ್ತಿದ್ದೀನಲ್ವಾ. ಸೊ ಹಾಗಾಗಿ ಹಂಗೆ ಯಾರೋ ಬರಬೇಕಾಗಿತ್ತು. ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ.